ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಭೀಕರವಾಗಿ ಪ್ರಸಿದ್ಧಿಯಾಗಿದ್ದ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರನ್ನು ಕೇಳಿದರೆ ಜನರು ಅಯ್ಯೋ, ಅವನು ಜಿಪುಣ ಮಹಾಶಯ ಎಂದು ತಲೆ ತಟ್ಟಿಕೊಳ್ಳುತ್ತಿದ್ದರು. ಆ ಹಳ್ಳಿಯಲ್ಲಿ ಆತನಷ್ಟು ಜಿಪುಣ, ಆತನಷ್ಟು ಕಗ್ಗತ್ತಲಿನಂತೆ ದುಡ್ಡು ಹಿಡಿದವನನ್ನು ಯಾರೂ ಕಂಡಿರಲಿಲ್ಲ. ಆದರೆ ಆತ ಹುಟ್ಟಿನಿಂದ ಜಿಪುಣನಾಗಿರಲಿಲ್ಲ. ಬಡತನ, ಹಸಿವು, ಕಷ್ಟಗಳು, ಅವಮಾನಗಳು ಆತನನ್ನು ಜಿಪುಣತನದತ್ತ ತಳ್ಳಿದವು. ಆತನ ಬಾಲ್ಯವೇ ತೀವ್ರ ದುಃಖದಲ್ಲಿ ಬೆಳೆದದ್ದು. ಒಮ್ಮೆ ಹೊಟ್ಟೆ ತುಂಬ ಊಟ ಸಿಗದಿದ್ದಾಗ ಹಸಿವಿನಿಂದ ಅತ್ತ ಬಾಲಕನ ಕಣ್ಣಲ್ಲಿ ನಾನು ದೊಡ್ಡವನಾದ ಮೇಲೆ ಹಣ ಸಂಪಾದಿಸಬೇಕು, ಶ್ರೀಮಂತನಾಗಬೇಕು, ಮತ್ತೆಂದು ಬೇರೆಯವರ ಮುಂದೆ ಕೈ ಚಾಚಬಾರದು ಎಂಬ ಸಂಕಲ್ಪ ಮೂಡಿತ್ತು. ಆ ಸಂಕಲ್ಪವೇ ಅವನ ಭವಿಷ್ಯದ ದಾರಿ ಬದಲಿಸಿತು. ಬಾಲ್ಯದಲ್ಲಿ ಪೈಸೆಗೂ ಪರದಾಡಿದ ಆತ ಯೌವನದಲ್ಲಿ ಹಣವೇ ಬದುಕಿನ ಉಸಿರಾಯಿತು. ಆರಂಭದಲ್ಲಿ ದಿನಗೂಲಿ, ನಂತರ ಚಿಲ್ಲರೆ ವ್ಯಾಪಾರ, ನಂತರ ಸಾಲದ ವ್ಯವಹಾರ, ಹೀಗೆ ಹಂತ ಹಂತವಾಗಿ ಹಣದ ಮೆಟ್ಟಿಲುಗಳನ್ನು ಹತ್ತಲು ಪ್ರಾರಂಭಿಸಿದ. ಬಂದ ಹಣವನ್ನು ಆತ ಯಾರಿಗೂ ಖರ್ಚು ಮಾಡುವುದಿಲ್ಲ, ತಾನೂ ತಿನ್ನುವುದಿಲ್ಲ, ಹಾಕುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಪೈಸೆಯೂ ಅವನಿಗೆ ದೇವರ ಪ್ರಸಾದದಂತೆ ಅಮೂಲ್ಯ. ಬಡ್ಡಿದರ ಹೆಚ್ಚಿಸಿದರೆ ಹೆಚ್ಚು ಲಾಭ ಎಂದು ಲೆಕ್ಕ ಹಾಕುತ್ತಾನೆ. ಬೇರೆಯವರು ತೊಂದರೆ ಹೇಳಿಕೊಂಡರೂ ಕಿವಿಗೊಡದೆ ಸಾಲದ ಹಣವನ್ನು ವಸೂಲಿ ಮಾಡಿಸುತ್ತಾನೆ. ಆತನ ವ್ಯಾಪಾರ ಕೇವಲ ಸಾಲ ಕೊಡುವುದಲ್ಲ, ಮೋಸದ, ಕುತಂತ್ರದ ವ್ಯಾಪಾರ. ಬೇರೆಯವರ ಜಮೀನು ಕಡಿಮೆ ಬೆಲೆಗೆ ಖರೀದಿ ಮಾಡಿಕೊಳ್ಳುವುದು, ಅಧಿಕಾರಿಗಳಿಗೆ ಲಂಚ ಕೊಟ್ಟು ಜಮೀನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳುವುದು, ನಂತರ ಅದನ್ನು ಮಾರಾಟ ಮಾಡಿ ಹಣ ಗಳಿಸುವುದು, ಇವು ಅವನ ಕೌಶಲ್ಯಗಳು. ವರ್ಷಗಳ ನಂತರ ಆತನಿಗೆ ಕೋಟ್ಯಂತರದ ಆಸ್ತಿ ಬಂತು. ದೊಡ್ಡ ದೊಡ್ಡ ಮನೆಗಳು, ಅಂಗಡಿ ಮುಂಗಟ್ಟುಗಳು, ಜಮೀನುಗಳು, ವಜ್ರ, ಮುತ್ತು, ವೈಢೂರ್ಯ, ಇವೆಲ್ಲವೂ ಅವನದಾಗಿದ್ದವು. ಆದರೆ ಆತ ಬದುಕುತ್ತಿದ್ದ ಜೀವನ ಹಳೆಯ ಬಟ್ಟೆಗಳು, ಹಾಳಾದ ಮನೆ, ತಿನ್ನುವುದಕ್ಕೂ ಕಷ್ಟಪಡುವಂಥ ದೈನಂದಿನ ಆಹಾರ. ಆತನ ಕಣ್ಣು ಮುಂದೆ ಹಣದ ಗದ್ದಲ, ಹೃದಯದಲ್ಲಿ ಶೂನ್ಯ. ಅಷ್ಟಾದರೂ ಹಣದ ಆಸೆ ಕಡಿಮೆಯಾಗಲಿಲ್ಲ. ಒಂದು ದಿನ ಆತ ತನ್ನ ಮನಸ್ಸಿಗೆ ಹೇಳಿಕೊಂಡನು, ಬಹಳ ಆಯಿತು, ಇಷ್ಟು ವರ್ಷ ದುಡ್ಡು ಕಲೆ ಹಾಕಿದೆ, ನಾಳೆಯಿಂದ ರಾಜನಂತೆ ಬದುಕುತ್ತೇನೆ. ಆ ರಾತ್ರಿ ಆತ ಭವ್ಯ ಜೀವನದ ಕನಸು ಕಾಣುತ್ತಾ ಮಲಗಿದ. ಬೆಳಗಿನ ಜಾವ, ಒಂದು ವಿಚಿತ್ರ ಭಯಾನಕ ನಿಸರ್ಗ. ಮನೆಯೊಳಗೆ ಯಾರೋ ನಿಂತಿರುವ ಅನುಮಾನ. ಆತ ಕಣ್ಣು ಜಜ್ಜಿಕೊಂಡು ನೋಡಿದಾಗ ಹಸಿದ ಕಣ್ಣುಗಳೊಂದಿಗೆ, ಭಯಾನಕ ವೇಷದೊಂದಿಗೆ ಯಮಧೂತ ಮುಂದೆ ನಿಂತಿದ್ದ. ನಾನು ಯಮಧೂತ ಎಂದು ಆ ಭೀಕರ ಶಬ್ದ ಕೇಳಿಸಿತು. ನಿನ್ನ ಆಯಸ್ಸು ಮುಗಿದಿದೆ, ಬಾ, ನನ್ನೊಡನೆ ಬಾ. ಜಿಪುಣನಿಗೆ ಲೋಕವೇ ತಿರುಗಿದಂತೆ ಆಯಿತು. ಏನು, ಇಷ್ಟು ವರ್ಷ ಕಷ್ಟಪಟ್ಟೆ, ಇಂದಿನಿಂದ ಸುಖವಾಗಿ ಬದುಕೋಣ ಅಂತ ನಿರ್ಧರಿಸಿದ್ದೇನೆ. ನನ್ನನ್ನು ಇಷ್ಟೇ ಬೇಗ ಕರೆದುಕೊಂಡು ಹೋಗ್ತೀಯಾ? ನನಗೆ ಸ್ವಲ್ಪ ಸಮಯ ಕೊಡು ಎಂದು ಬೇಡಿಕೊಂಡ. ಆದರೆ ಯಮಧೂತ ಶೀತವಾಗಿ ಹೇಳಿದ, ಸಮಯ ಮುಗಿದಿದೆ. ಯಮನ ಆಜ್ಞೆಯನ್ನು ನಾನು ಮೀರಿ ನಡೆಯಲಾಗುವುದಿಲ್ಲ. ಜಿಪುಣ ಕುಳಿತುಕೊಂಡ. ನನ್ನ ಬಳಿ ಲಕ್ಷಾಂತರ ಕೋಟಿ ಹಣ ಇದೆ, ನಿನಗೆ 1000 ಕೋಟಿ ಕೊಡುತ್ತೇನೆ, 6 ತಿಂಗಳಾದರೂ ಬಿಡು ಎಂದು ತೀವ್ರವಾಗಿ ಬೇಡಿಕೊಂಡ. ಯಮಧೂತ ತಣ್ಣನೆ ನಕ್ಕ. ನನಗೆ ನಿನ್ನ ಹಣದಿಂದ ಏನೂ ಬೇಕಿಲ್ಲ, ಬಾ. ಜಿಪುಣ ಕಣ್ಣೀರಿನಿಂದ ಕೂಗಿದ, ಒಂದು ದಿನದಾದರೂ ಬಿಡು, ನನ್ನ ಜೀವನದ ಕೆಲಸ ಮುಗಿಸಬೇಕು. ಯಮಧೂತ ಕೋಪದಿಂದ, ನಿನ್ನ ಹಣ, ನಿನ್ನ ಅಧಿಕಾರ ನಿನ್ನೊಂದಿಗೆ ಬರಲ್ಲ, ಒಂದು ಕ್ಷಣವೂ ಬಿಡಲು ಆಗಲ್ಲ ಎಂದು ಹೇಳಿದ. ಅಂತೂ ಜಿಪುಣ ತೀವ್ರ ಬೇಡಿಕೊಂಡ, ನನ್ನ ರೀತಿಯ ದುಡ್ಡಿನಾಸೆಯ ಜನರಿಗೆ ಒಂದಿಷ್ಟು ಬೋಧನೆ ಬರೆಯಬೇಕು, ಕೇವಲ 1 ನಿಮಿಷ ಕೊಡ್ರಿ. ಯಮಧೂತನಿಗೆ ಸ್ವಲ್ಪ ಕರುಣೆ ಬಂತು. ಅಯ್ಯೋ, ಬೇಗ ಮುಗಿಸು ಎಂದು ಹೇಳಿದ. ಜಿಪುಣನ ಕಣ್ಣುಗಳಲ್ಲಿ ಬಿಕ್ಕಟ್ಟಿನ ಕಣ್ಣೀರು. ಆತ ತನ್ನ ಬೆರಳನ್ನು ಕತ್ತರಿಸಿಕೊಂಡು ಅದರ ರಕ್ತದಿಂದ ಗೋಡೆ ಮೇಲೆ ಬರೆದನು, ನಾನು 3000 ಕೋಟಿ ಹಣದಿಂದಲೂ ಜೀವನದ ಒಂದು ಕ್ಷಣವನ್ನು ಹೆಚ್ಚಾಗಿ ಪಡೆಯಲಿಲ್ಲ.
ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ ಅನುಭವಿಸಿ. ಪ್ರತಿ ಕ್ಷಣದ ಬೆಲೆ 1000 ಕೋಟಿ ದುಡ್ಡಿಗಿಂತ ಅಮೂಲ್ಯ ಎಂಬುದನ್ನು ನಾನು ಈಗ ತಿಳಿದುಕೊಂಡಿದ್ದೇನೆ. ಬರೆಯುವಾಗಲೇ ಅವನ ಕಣ್ಣು ಬಿದ್ದು ಹೋಯಿತು. ಕೆಲವು ಕ್ಷಣಗಳಲ್ಲಿ ಅವನ ಜೀವ ಬಿಡಿತು. ಆತನ ದೇಹದ ಪಕ್ಕದಲ್ಲಿ ಹಣದ ಚೀಲಗಳು, ವಜ್ರ, ಬಂಗಾರ ಬಿದ್ದೇ ಇತ್ತು. ಆದರೆ ಅವನೊಡನೆ ಬಂದುದೇನು? ಶೂನ್ಯ. ಆ ಹಳ್ಳಿಯ ಜನರು ಆ ಸುದ್ದಿ ಕೇಳಿ ಬೆಚ್ಚಿಬಿದ್ದರು. ಅಯ್ಯೋ, ಇಷ್ಟು ಹಣ ಕಲೆ ಹಾಕಿದವನು ಕೊನೆಗೆ ಏನೂ ತೆಗೆದುಕೊಂಡು ಹೋಗಲಿಲ್ಲ ಎಂದು ಚರ್ಚಿಸಿದರು. ಆ ಗೋಡೆ ಮೇಲೆ ಬರೆದಿದ್ದ ಆ ವಾಕ್ಯಗಳು ಪೀಳಿಗೆಗಳಿಂದ ಪೀಳಿಗೆಗೆ ಪಾಠವಾಗಿ ಉಳಿಯಿತು. ಜನರಿಗೆ ಅದು ಬದುಕಿನ ನಿಜವಾದ ಸಂದೇಶವಾಯಿತು. ಹಣದಿಂದ ಕ್ಷಣವನ್ನು ಖರೀದಿಸಲಾಗುವುದಿಲ್ಲ, ಆದರೆ ಕ್ಷಣವನ್ನು ಸರಿಯಾಗಿ ಬಳಸಿದರೆ ಬದುಕನ್ನು ಅರ್ಥಪೂರ್ಣಗೊಳಿಸಬಹುದು. ಜೀವನವೆಂಬುದು ಒಂದು ಅಪರೂಪದ ಉಡುಗೊರೆ. ಈ ಉಡುಗೊರೆಯನ್ನು ನಮಗೆ ನೀಡಿರುವ ಪ್ರಕೃತಿ, ಕಾಲ ಮತ್ತು ನಮ್ಮ ಅಸ್ತಿತ್ವದ ಶಕ್ತಿ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಸಂತೋಷ, ಹಾಸ್ಯ, ಪ್ರೀತಿ, ಸ್ನೇಹ, ಸಂಬಂಧಗಳು ಅವು ಜೀವನವನ್ನು ಸಾರ್ಥಕಗೊಳಿಸುವ ಅಮೂಲ್ಯ ಅಂಶಗಳು. ಆದರೆ ಇಂದಿನ ಜಗತ್ತಿನಲ್ಲಿ ಹಣವೇ ಬದುಕಿನ ಕೇಂದ್ರಬಿಂದುವಾಗಿ ಪರಿಣಮಿಸಿರುವುದು ನಿಜ. ಹಣವು ಅಗತ್ಯ, ಅದರಿಲ್ಲದೆ ಜೀವನ ಸಾಗುವುದು ಕಷ್ಟ. ಆದರೆ ಹಣದ ಆಸೆಗೆ ಜೀವನದ ಸಂತಸದ ಕ್ಷಣಗಳನ್ನು ಕಳೆದುಕೊಳ್ಳುವುದು ಅತ್ಯಂತ ದೊಡ್ಡ ತಪ್ಪಾಗಿದೆ. ಹಣವು ಬದುಕಿನ ಅವಶ್ಯಕತೆಗಳನ್ನು ಪೂರೈಸುವ ಸಾಧನ ಮಾತ್ರ. ಅದು ನಮ್ಮ ಕೈಯಲ್ಲಿರುವ ಒಂದು ಉಪಕರಣ. ಆದರೆ ಈ ಉಪಕರಣವನ್ನು ನಾವು ಉದ್ದೇಶವನ್ನಾಗಿಸಿದಾಗ ಅದು ನಮ್ಮ ಮೇಲೆ ಆಳುವ ಬಲವಾಗಿ ಪರಿಣಮಿಸುತ್ತದೆ. ಹೆಚ್ಚು ಹೆಚ್ಚು ಹಣ ಗಳಿಸಬೇಕು, ಮತ್ತೊಬ್ಬನಿಗಿಂತ ಶ್ರೀಮಂತರಾಗಬೇಕು, ಇತರರನ್ನು ಮೀರಬೇಕು. ಈ ಪೈಪೋಟಿ ಮನುಷ್ಯನನ್ನು ನಿಧಾನವಾಗಿ ಬಂಧಿಸುತ್ತದೆ. ಅವನು ದುಡಿಯುತ್ತಾನೆ, ಆದರೆ ಒಂದು ದಿನ ಅವನು ಅರಿಯುತ್ತಾನೆ, ಕಾಲ ಕೈತಪ್ಪಿ ಹೋಗಿದೆ, ಸಂಬಂಧಗಳು ದೂರವಾಗಿವೆ, ಹೃದಯದಲ್ಲಿ ಸಂತೋಷವೇ ಇಲ್ಲ. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಹಣವಲ್ಲ, ಅದು ಕಾಲ ಮತ್ತು ಕ್ಷಣಗಳು. ಇಂದು ಕುಟುಂಬದ ಜೊತೆ ಕಳೆಯುವ ಒಂದು ಸಂಜೆ ನಾಳೆ ಬಂಗಾರದ ಬೆಲೆಗೆ ಸಿಗುವುದಿಲ್ಲ. ಮಗು ಕೈ ಹಿಡಿದು ನಡೆಸಿದ ಒಂದು ಚಿಕ್ಕ ನಡಿಗೆ ನಾಳೆ 1000 ಕೋಟಿ ಕೊಟ್ಟರೂ ಮರಳಿ ಬರುವುದಿಲ್ಲ. ತಾಯಿಯೊಂದಿಗಿನ ಒಂದು ಮಾತು, ಸ್ನೇಹಿತನೊಂದಿಗಿನ ಒಂದು ನಗುವು, ಸಂಗಾತಿಯೊಂದಿಗಿನ ಒಂದು ಭಾವನಾತ್ಮಕ ಕ್ಷಣ, ಇವುಗಳೆಲ್ಲ ಅಮೂಲ್ಯ. ಆದರೆ ನಾವು ಅವುಗಳನ್ನು ಹಣದ ಹೆಸರಿನಲ್ಲಿ ತ್ಯಜಿಸುತ್ತೇವೆ. ಹಣದ ಆಸೆ ಕಣ್ಣು ಮುಚ್ಚಿಸಿದಂತೆ ಮಾಡುತ್ತದೆ. ನಾನು ಇನ್ನೂ ಸ್ವಲ್ಪ ಹಣ ಗಳಿಸಿ ನಂತರ ಸಂತೋಷವಾಗಿರುತ್ತೇನೆ ಎಂದುಕೊಳ್ಳುತ್ತಾ ಮನುಷ್ಯ ಜೀವನದ ಹೂವಿನ ಬಣ್ಣವನ್ನು ಕಳೆದುಕೊಳ್ಳುತ್ತಾನೆ. ಸಂತೋಷವು ಭವಿಷ್ಯದಲ್ಲಿರುವ ಒಂದು ಗುರಿಯಲ್ಲ, ಅದು ಪ್ರಸ್ತುತದಲ್ಲಿರುವ ಒಂದು ಅನುಭವ. ಹಣವನ್ನು ಗಳಿಸುತ್ತಾ ಸಹ ಜೀವನವನ್ನು ಅನುಭವಿಸಬೇಕು, ಸಂಬಂಧಗಳನ್ನು ಕಾಪಾಡಬೇಕು, ಆರೋಗ್ಯವನ್ನು ಕಾಳಜಿ ವಹಿಸಬೇಕು, ಹೃದಯದಲ್ಲಿ ಕೃತಜ್ಞತೆಯನ್ನು ಉಳಿಸಬೇಕು. ಪುರಾಣಗಳು, ಕಥೆಗಳು, ಮಹಾಕಾವ್ಯಗಳು ಒಂದೇ ಪಾಠವನ್ನು ಕೊಡುತ್ತವೆ: ಹಣವನ್ನು ಸಂಪಾದಿಸಿ. ಆದರೆ ಹಣವನ್ನು ಜೀವನಕ್ಕಿಂತ ಮೇಲು ಮಾಡಬೇಡಿ. ಹಣವನ್ನು ಹೊಂದುವುದು ತಪ್ಪಲ್ಲ, ಆದರೆ ಹಣಕ್ಕಾಗಿ ಬದುಕು ಕಳೆದುಕೊಳ್ಳುವುದು ತಪ್ಪು. ಹಣವಿಲ್ಲದೆ ಬದುಕಲು ಕಷ್ಟ, ಆದರೆ ಹಣವಿದ್ದರೂ ಸಂತೋಷವಿಲ್ಲದೆ ಬದುಕಲು ಇನ್ನಷ್ಟು ಕಷ್ಟ. ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ಬದುಕಿನ ಒಂದು ಭಾಗವನ್ನು ಕುಟುಂಬಕ್ಕೆ, ಸ್ನೇಹಕ್ಕೆ, ಮನರಂಜನೆಗೆ, ಮನೋಭಾವನೆಗೆ ಮೀಸಲು ಮಾಡಬೇಕು. ಕೆಲಸಕ್ಕೆ, ಹಣಕ್ಕೆ ಒಂದು ಗಡಿ ಇರಬೇಕು. ಹೃದಯದಲ್ಲಿ ಕೃತಜ್ಞತೆಯನ್ನು ಬೆಳೆಸಿಕೊಂಡರೆ, ಹಂಚಿಕೊಳ್ಳುವುದನ್ನು ಕಲಿತರೆ, ಸಣ್ಣ ಸಂತೋಷಗಳನ್ನು ಮೆಚ್ಚಿಕೊಳ್ಳುವುದನ್ನು ಕಲಿತರೆ ಜೀವನ ಹೆಚ್ಚು ಸುಂದರವಾಗುತ್ತದೆ. ಜೀವನದ ಅಂತಿಮ ದಿನಗಳಲ್ಲಿ ಹಣದ ಅಟ್ಟಹಾಸವಲ್ಲ, ನಾವು ಬಿಟ್ಟ ಸಂತೋಷದ ನೆನಪುಗಳು, ನಾವು ಕೊಟ್ಟ ಪ್ರೀತಿ, ನಾವು ಹಂಚಿಕೊಂಡ ಕ್ಷಣಗಳು ಮಾತ್ರ ನಮ್ಮನ್ನು ಅನುಸರಿಸುತ್ತವೆ. ಉಳಿದುದೆಲ್ಲ ಈ ಜಗತ್ತಿನಲ್ಲೇ ಉಳಿದು ಹೋಗುತ್ತದೆ. ಹಣದ ಆಸೆಗೆ ಜೀವನದ ಸಂತಸದ ಕ್ಷಣಗಳನ್ನು ಕಳೆದುಕೊಳ್ಳಬೇಡಿ. ಕ್ಷಣಗಳು ಮರಳಿ ಬರುವುದಿಲ್ಲ, ಆದರೆ ಹಣವನ್ನು ಮತ್ತೆ ಗಳಿಸಬಹುದು. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.